ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 154ನೆಯ ಅಧ್ಯಾಯವಾದ ಯಮುನಾ ತೀರ್ಥ ಮಹಿಮೆ, ಯಮುನೆಯ ಧಾರಾಪತನಕ ತೀರ್ಥದಲ್ಲಿ ಮೃತಳಾದುದರಿಂದ ಯಕ್ಷ್ಮಧನುರಾಜನ ಪತ್ನಿಯಾಗಿ ಜನಿಸಿದ ಪೀವರಿಯ ಕಥೆ, ಯಮುನೆಯ ನಾಗತೀರ್ಥ, ಘಂಟಾಭರಣಕತೀರ್ಥ, ಸೋಮತೀರ್ಥ, ಸರಸ್ವತೀಪತನ, ದಶಾಶ್ವಮೇಧ ತೀರ್ಥಗಳು, ಮಾನಸತೀರ್ಥ, ವಿಘ್ನರಾಜತೀರ್ಥ, ಕೋಟಿವಟತೀರ್ಥ, ಶಿವಕ್ಷೇತ್ರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಆ ಬಗೆಯ ರಮ್ಯವಾದ ಮಥುರೆಯನ್ನು ನೋಡಿ ರಾಜ ರಾಣಿಯರಾದ ಯಕ್ಷ್ಮಧನು ಪೀವರಿಯರು ಸಂತೋಷಪಟ್ಟರು. ವಸುಂಧರೆ, ಹಾಗೆಯೇ ಅವರು ಅಲ್ಲಿ ವಾಸ ಮಾಡುತ್ತಿರಲು ರಾಣಿಯು ಹಿಂದೆ ಸೌರಾಷ್ಟ್ರ ರಾಜಧಾನಿಯಲ್ಲಿದ್ದಾಗ ರಾಜನು ಆಕೆಗೆ ಮಥುರೆಗೆ ಹೋಗಿ ಹೇಳುವೆನೆಂದಿದ್ದ ರಹಸ್ಯ ವಿಚಾರವನ್ನು ಹೇಳಬೇಕೆಂದು ಕೇಳಿದಳು. ಪೀವರಿಯು, ಮಹಾರಾಜ, ಹಿಂದೆ ಗುಟ್ಟೆಂದು ಯಾವುದನ್ನು ಹೇಳಿದ್ದೆಯೋ ಅದನ್ನು ಈಗ ನನಗೆ ತಿಳಿಸು ಎಂದಳು.
ದೊರೆಯು ರಾಣಿಗೆ, ನೀನು ಹಿಂದೆ ನನಗೆ ಹೇಳಿದ್ದೆ, ನಿನ್ನ ಗುಟ್ಟನ್ನು ಮೊದಲು ನನಗೆ ಹೇಳು, ಆಮೇಲೆ ನಾನು ನನ್ನದನ್ನು ಹೇಳುವೆನು ಎಂದು ಹೇಳಿದನು. ಹಾಗೆ ಹೇಳಿಸಿಕೊಂಡ ಗುಣಶಾಲಿನಿಯಾದ ಆ ಪೀವರಿ ಅದನ್ನು ತಿಳಿದು ನಕ್ಕು, ಮನಸ್ಸಿನ ಪ್ರೀತಿಗೆ ಕಾರಣನಾದ ಆ ದೊರೆಗೆ ಮುಂದಿನ ಮಾತನ್ನು ಹೇಳಿದಳು. ದೊರೆಯೇ, ನಾನು ಗಂಗಾ ತೀರದಲ್ಲಿ ವಾಸ ಮಾಡುತ್ತಿದ್ದ ಪೀವರಿ ಎಂಬುವವಳು. ಈ ಪಟ್ಟಣವನ್ನು ನೋಡಬೇಕೆಂದು ಕಾರ್ತೀಕ ಮಾಸದ ದ್ವಾದಶಿಯ ದಿನ ಇಲ್ಲಿಗೆ ಬಂದೆನು. ಹಡಗನ್ನೇರಿ ಇಲ್ಲಿಗೆ ಬರುತ್ತಾ ಯಮುನೆಯ ನೀರಿನಲ್ಲಿ ಬಿದ್ದೆನು. ದೊರೆಯೇ, ಕೂಡಲೇ ನಾನು ಪ್ರಾಣ ಬಿಟ್ಟು ಆ ತೀರ್ಥದ ಪ್ರಭಾವದಿಂದ ಕಾಶಿ ರಾಜೋತ್ತಮನ ಮಗಳಾಗಿ ಜನಿಸಿದೆನು. ರಾಜನೇ, ನೀನು ನನ್ನನ್ನು ವಿವಾಹ ಮಾಡಿಕೊಂಡೆ. ಆದರೆ ನನಗೆ ಹಿಂದಿನ ಜನ್ಮದ ಸ್ಮರಣೆಯು ಹೋಗಲಿಲ್ಲ. ದೋಷರಹಿತನೇ, ಧಾರಾಪತನಕ ತೀರ್ಥದಲ್ಲಿ ನಾನು ಪ್ರಾಣ ಬಿಟ್ಟು ಆ ತೀರ್ಥದ ಮಹಿಮೆಯಿಂದ ಹಾಗೆ ಧರ್ಮಯುಕ್ತಳೂ ಆದೆನು. ಅದನ್ನು ಕೇಳಿ ಬಳಿಕ ಆ ದೊರೆಯು ಹಿಂದಿನ ಜನ್ಮದಲ್ಲಿ ಸಂಯಮನ ತೀರ್ಥದಲ್ಲಿ ಹೇಗೆ ಸತ್ತನೋ ಆ ತನ್ನ ಕಥೆಯನ್ನು ಆಕೆಗೆ ಹೇಳಿದನು. ಹೀಗೆ ಅವರಿಬ್ಬರು ಮಥುರೆಯನ್ನು ಸೇರಿ ಯಮುನೆಯ ತೀರ್ಥಗಳಲ್ಲಿ ಸ್ನಾನ ಮಾಡಿ ನಿಯಮದಿಂದ ನನ್ನ ಸಂದರ್ಶನವನ್ನು ಮಾಡುತ್ತಾ ಇದ್ದು ಅಲ್ಲಿಯೇ ಮಡಿದು ಸರ್ವವನ್ನು ತ್ಯಜಿಸಿ ನನಗೆ ಇಷ್ಟರಾಗಿ ನನ್ನ ಲೋಕವನ್ನು ಸೇರಿದರು. ಭೂದೇವಿ, ಮಥುರೆಯಲ್ಲಿ ನಡೆದ ಈ ಮಹಾಶ್ಚರ್ಯವನ್ನು ನಿನಗೆ ಹೇಳಿದುದಾಯಿತು. ಧಾರಾಪತನಕವೆಂಬ ತೀರ್ಥದಲ್ಲಿ ದೇಹತ್ಯಾಗ ಮಾಡುವವನು ಪಾಪವನ್ನು ಕಳೆದುಕೊಂಡು ನನ್ನ ಲೋಕವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಯಮುನೇಶ್ವರ ತೀರ್ಥಕ್ಕೆ ಹೋಗಿ ಅಲ್ಲಿ ಪ್ರಾಣ ಬಿಡುವವನು ದಿವ್ಯಮೂರ್ತಿಯೂ ಚತುರ್ಭುಜನೂ ಆಗಿ ವಿಷ್ಣುಲೋಕವನ್ನು ಸೇರುವನು. ಧಾರಾಪತನಕ ತೀರ್ಥದಲ್ಲಿ ಸ್ನಾನ ಮಾಡಿದ ಮನುಷ್ಯನು ಸ್ವರ್ಗಲೋಕದಲ್ಲಿ ಆನಂದ ಪಡುವನು. ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕವನ್ನು ಸೇರುವನು. ಆಮೇಲೆ ತೀರ್ಥಗಳಲ್ಲಿ ಉತ್ತಮೋತ್ತಮವಾದ ನಾಗತೀರ್ಥ, ಅಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಹೋಗುವರು. ಮಡಿದವರು ಪುನರ್ಜನ್ಮವಿಲ್ಲದವರಾಗುವರು. ಯಾವುದರಲ್ಲಿ ಸ್ನಾನ ಮಾಡಿದವನು ಸಂಶಯವಿಲ್ಲದೆ ಸೂರ್ಯಲೋಕವನ್ನು ಸೇರುವನು, ಆ ಘಂಟಾಭರಣಕ ತೀರ್ಥವು ಪಾಪಗಳನ್ನೆಲ್ಲ ಹೋಗಲಾಡಿಸುವುದು. ಅಲ್ಲಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಮತ್ತೆ ಬೇರೊಂದು ತೀರ್ಥವನ್ನು ಹೇಳುತ್ತೇನೆ ಕೇಳು. ತೀರ್ಥಗಳಲ್ಲಿ ಉತ್ತಮವಾದ ಅದು ಬ್ರಹ್ಮಲೋಕಗಳಲ್ಲೂ ಪ್ರಸಿದ್ಧವಾಗಿದೆ. ಆಹಾರ ವ್ಯವಹಾರಗಳಲ್ಲಿ ನಿಯಮವುಳ್ಳವನಾಗಿದ್ದು ಆ ತೀರ್ಥದಲ್ಲಿ ಸ್ನಾನ ಪಾನಗಳನ್ನು ಮಾಡುವವನು ಬ್ರಹ್ಮನಿಂದ ಅನುಮತಿಯನ್ನು ಪಡೆದು ನನ್ನ ಲೋಕವನ್ನು ಸೇರುವನು. ಭೂದೇವಿ, ಯಮುನೆಯ ನೀರಿನಲ್ಲಿ ಪವಿತ್ರವಾದ ಸೋಮತೀರ್ಥದಲ್ಲಿ ದ್ವಾಪರ ಯುಗದಲ್ಲಿ ಚಂದ್ರನು ನನ್ನನ್ನು ನೋಡುವನು. ಸ್ವಕರ್ಮನಿಷ್ಠನಾದವನು ಅಲ್ಲಿ ಸ್ನಾನ ಮಾಡಿದನಾದರೆ ಅವನು ಚಂದ್ರಲೋಕದಲ್ಲಿ ಸಂತೋಷ ಪಡುವುದರಲ್ಲಿ ಸಂಶಯವಿಲ್ಲ. ಅವನು ಆ ತೀರ್ಥದಲ್ಲಿ ಮಡಿದನಾದರೆ ನನ್ನ ಲೋಕವನ್ನು ಸೇರುವನು. ದೇವಿ, ಸರಸ್ವತಿ ಪತನವೆಂಬ ಶುಭ ತೀರ್ಥವು ಸರ್ವ ಪಾಪಹರವಾದುದು.
ಅಲ್ಲಿ ಸ್ನಾನ ಮಾಡುವವನು ವರ್ಣಹೀನನಾದರೂ ಸನ್ಯಾಸಿಯಾಗುವನು. ನನ್ನ ಮಥುರಾ ಮಂಡಲದಲ್ಲಿರುವ ಮತ್ತೊಂದು ತೀರ್ಥವನ್ನು ಹೇಳುತ್ತೇನೆ. 3 ರಾತ್ರಿ ಉಪವಾಸ ಮಾಡಿ ಅಲ್ಲಿ ಸ್ನಾನವನ್ನು ಮಾಡುವವನು ಆ ಸ್ನಾನ ಮಾತ್ರದಿಂದಲೇ ಬ್ರಹ್ಮಹತ್ಯಾ ಪಾಪವಿದ್ದರೂ ಕಳೆದುಕೊಳ್ಳುವನು. ಅಲ್ಲಿ ಪ್ರಾಣ ಬಿಟ್ಟರೆ ನನ್ನ ಲೋಕವನ್ನು ಸೇರುವನು. ದಶಾಶ್ವಮೇಧ ತೀರ್ಥವು ಸರ್ವದಾ ಋಷಿಗಳಿಂದ ಸಂತೋಷದಿಂದ ಪೂಜಿತವಾದುದು. ನಿಯಮವುಳ್ಳವರಾಗಿ ಅಲ್ಲಿ ಸ್ನಾನ ಮಾಡುವವರಿಗೆ ಸ್ವರ್ಗವು ದುರ್ಲಭವಲ್ಲ. ಮಥುರೆಯ ಪಶ್ಚಿಮ ಪಾರ್ಶ್ವದಲ್ಲಿ ಯಾವಾಗಲೂ ಋಷಿಗಳು ಪೂಜಿಸುವ ಬ್ರಹ್ಮನು ಹಿಂದೆ ಸೃಷ್ಟಿಕಾಲದಲ್ಲಿ ಮನಸ್ಸಿನಿಂದ ನಿರ್ಮಿಸಿದ ಮಾನಸವೆಂಬ ತೀರ್ಥವಿದೆ. ಅದು ಪೂರ್ವದಲ್ಲಿಯೂ ಋಷಿಗಳಿಂದ ಪೂಜಿತವಾದುದು. ಅಲ್ಲಿ ಸ್ನಾನ ಮಾಡಿ ಮನುಷ್ಯರು ಸ್ವರ್ಗಕ್ಕೆ ಹೋಗುವರು. ಅಲ್ಲಿ ಮಡಿದು ಪುನರ್ಜನ್ಮವಿಲ್ಲದವರಾಗುವರು. ವಿಘ್ನರಾಜ ತೀರ್ಥವೆಂಬುದು ಪುಣ್ಯವೂ ಪಾಪ ಪರಿಹಾರಕವೂ ಶುಭವೂ ಆದುದು. ಅಲ್ಲಿ ಸ್ನಾನ ಮಾಡಿದ ಮನುಷ್ಯರನ್ನು ವಿಘ್ನರಾಜನು ಪೀಡಿಸುವುದಿಲ್ಲ. ಅಷ್ಟಮಿಯಲ್ಲಿಯೂ ಚತುರ್ದಶಿಯಲ್ಲಿಯೂ ವಿಶೇಷವಾಗಿ ಚೌತಿಯಲ್ಲಿಯೂ ಆ ಉತ್ತಮ ತೀರ್ಥದಲ್ಲಿ ಸ್ನಾನ ಮಾಡಿದವನನ್ನು ವಿಘ್ನರಾಜನು ಪೀಡಿಸುವುದಿಲ್ಲ. ವಿದ್ಯಾರಂಭಗಳಲ್ಲೂ ಯಜ್ಞ ದಾನಾದಿ ಸರ್ವಕರ್ಮಗಳಲ್ಲೂ ಪಾರ್ವತೀಪುತ್ರನಾದ ಆ ವಿನಾಯಕನು ಯಾವಾಗಲೂ ವಿಘ್ನವಿಲ್ಲದಂತೆ ಮಾಡುವನು. ಆ ವಿಘ್ನರಾಜ ತೀರ್ಥದಲ್ಲಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ಅದಾದ ಮೇಲಿರುವ ಕೋಟಿ ತೀರ್ಥವು ಪರಮ ಪವಿತ್ರವೆನಿಸಿಕೊಂಡಿರುವುದು. ಅಲ್ಲಿ ಸ್ನಾನ ಮಾಡಿದ ಮಾತ್ರದಲ್ಲಿ ಮನುಷ್ಯನು ಕೋಟಿ ಗೋದಾನದ ಫಲವನ್ನು ಪಡೆಯುವನು. ಅಲ್ಲದೆ ಲೋಭ ಮೋಹಗಳನ್ನು ಬಿಟ್ಟು ಆ ತೀರ್ಥದಲ್ಲಿ ಪ್ರಾಣ ಬಿಡುವವನು ಚಂದ್ರಲೋಕವನ್ನು ಅತಿಕ್ರಮಿಸಿ ನನ್ನ ಲೋಕವನ್ನು ಸೇರುವನು. ಆಮೇಲೆ ದುಷ್ಕರವಾದ ಶಿವಕ್ಷೇತ್ರವು ಅರ್ಧ ಹರಿದಾರಿ ಇದೆ. ಅಲ್ಲಿದ್ದುಕೊಂಡು ಈಶ್ವರ ದೇವನು ಮಥುರೆಯನ್ನು ಸದಾ ರಕ್ಷಿಸುವನು. ಆ ಕ್ಷೇತ್ರ ತೀರ್ಥದಲ್ಲಿ ಸ್ನಾನ ಪಾನಗಳನ್ನು ಮಾಡಿದ ಮನುಷ್ಯನು ಮಥುರೆಯ ಫಲವನ್ನು ಪೂರ್ಣವಾಗಿ ಪಡೆಯುವನು. ಅಲ್ಲದೆ ಅಲ್ಲಿ ಮಡಿದರೆ ಅವನು ನನ್ನ ಲೋಕವನ್ನು ಸೇರುವನು. ಇತಿ ಶ್ರೀ ವರಾಹ ಪುರಾಣೆ ಭಗವತ್ಶಾಸ್ತ್ರೆ ಮಥುರಾ ಮಾಹಾತ್ಮ್ಯೆ ಯಮುನಾ ತೀರ್ಥ ಪ್ರಭಾವೋ ನಾಮ ಚತುಃಪಂಚಾಶದಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 155ನೆಯ ಅಧ್ಯಾಯವಾದ ಮಥುರೆಯ ಅಕ್ರೂರ ತೀರ್ಥ ಪ್ರಭಾವ, ಅಕ್ರೂರ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡಿದ ಪುಣ್ಯ ಬಲದಿಂದ ಅಗ್ನಿದತ್ತನೆಂಬ ಬ್ರಾಹ್ಮಣನ ಬ್ರಹ್ಮರಾಕ್ಷಸ ಜನ್ಮವನ್ನು ಪರಿಹರಿಸಿ ಮುಕ್ತಿಯಾಗುವಂತೆ ಮಾಡಿ ತಾನು ಕುಟುಂಬದೊಡನೆ ಸಶರೀರನಾಗಿ ಮೋಕ್ಷವನ್ನು ಪಡೆದ ಸುಧನನೆಂಬ ವೈಶ್ಯನ ಕಥೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.